ಪಕ್ಷದ ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥರು ಸಿಮೆಂಟ್ ಮಂಜೂರ ಮೇಲೆ ಆರೋಪ ಮಾಡಿದ್ದಾರೆ ಸರ್. ನಾನು ಯಾವುದೇ ರೀತಿಯ ಆ ರೀತಿ ಸಾರ್ವಜನಿಕ ಸ್ವರೂಪದ ಆರೋಪವನ್ನು ಯಾರ ಬಗ್ಗೆಯೂ ಮಾಡಲಿಕ್ಕೆ ಬಯಸೋದಿಲ್ಲ. ಯಾವುದೇ ಈಗ ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಅಂತ ಹೇಳುತ್ತೆ. ಕಾಣದೇ ಇರೋದನ್ನು ಕಂಡ ರೀತಿಯಲ್ಲಿ ಹೇಳೋದು ಅದು ಒಂದು ರೀತಿಯ ನನ್ನ ಮನಸ್ಸಲ್ಲಿ ಬೇರೆ ಪದ ಬರ್ತಾಯಿದೆ, ಅದು ಹೇಳಲ್ಲ. ಸರ್, ಈಗ ನಿಮ್ಮ ಜಿಲ್ಲೆ ಒಳಗೊಂಡಂಥ ಪ್ರದೇಶಗಳಲ್ಲೇ ಒಂದು ರೀತಿ ಬೇಸಿಗೆ ಪರಿಸ್ಥಿತಿ ಉಂಟಾಗಿದೆ. ಸರ್ಕಾರ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಜ್ಜಾಗಿದೆ ಅಂತ ಅನ್ಸುತ್ತೆ ಸರ್, ನಿಮ್ಗೆ ನೋಡಿದ್ರೆ ಈಗ ಇದೆಲ್ಲ ನೋಡಿ. ಈಗ 40% ಹಳ್ಳಿಗಳಲ್ಲಿ ಈಗಲೇ ಕುಡಿಯೋ ನೀರಿನ ಸಮಸ್ಯೆ ಇದೆ. ಎಲ್ ನೀನೋ ಎಫೆಕ್ಟ್ ಕಾರಣದಿಂದಾಗಿ ಈ ವರ್ಷ ಮಳೆಗಾಲ ಕಡಿಮೆ ಆಗ್ಬೋದು ಅನ್ನುವಂಥ ಒಂದು ವರದಿಯೂ ಕೂಡ ಬಂದಿದೆ. ಈ ದಿಶೆಯಲ್ಲಿ ಸರ್ಕಾರ ಕನಿಷ್ಠ ಕುಡಿಯೋ ನೀರು, ಪ್ರಾಣಿಗಳಿಗೆ ಮೇವು, ಇದಕ್ಕೆ ಮತ್ತು ಉದ್ಯೋಗ ಮಾಡುವವರಿಗೆ ಉದ್ಯೋಗದ ಅವಕಾಶ ಸ್ಥಳೀಯವಾಗಿ ಅದು VBG ರಾಮ್ಜಿ ಅನ್ನು ಬಳಸ್ಕೊಂಡು ಅದಕ್ಕೆ ತಾತ್ಕಾಲಿಕ ಉದ್ಯೋಗ ಕಲ್ಪಿಸಿಕೊಡುವ ವ್ಯವಸ್ಥೆಯನ್ನು ಮಾಡಬೇಕು. ಅದು ಬಿಟ್ಟು ಮೈ ಮರ್ತಿದ್ದಾರೆ. ಅದು ಬಿಟ್ಟು ಗೃಹಲಕ್ಷ್ಮಿನೂ ಯಾರ್ದ್ಯಾರ್ದೋ ಖಾತೆಗೆ ಹಾಕ್ಕೊಂಡು ದುಡ್ಡು ಹೊಡ್ಕೊಂಡಿದ್ದಾರೆ. ಈಗಿರೋ ಪ್ರೈಮರಿ ಇನ್ಫಾರ್ಮೇಷನ್ನು 240 ಕೋಟಿಗೂ ಹೆಚ್ಚು ಹಣವನ್ನು, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಕಲಿ ಖಾತೆಗಳಿಗೆ ಹಾಕಿ ಹೊಡೆಯಲಾಗಿದೆ. ಮತ್ತು 187 ಕೋಟಿ ರೂಪಾಯಿ ಹಿಂದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡನ್ನು ಬಾರಿಗೆ, ಚಿನ್ನದ ಅಂಗಡಿಗೆ, ಕಾರ್ ಅಂಗಡಿಯವರಿಗೆಲ್ಲ ದುಡ್ಡು ಕೊಟ್ಟಿದ್ದರು. ಈಗ ಇದರಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೋ ತನಿಖೆ ಆಗಬೇಕು. ಇದರಲ್ಲೂ ಯಾವ್ಯಾವ ಕಳ್ಳರ ಖಾತೆಗೆ ಹೋಗಿದೆಯೋ ಅನ್ನೋದು ತನಿಖೆ ಆಗಬೇಕು. ಬಾಯೇ ಬಿಡದಿರೋದು ನೋಡಿದ್ರೆ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಬಾಯೇ ಬಿಟ್ಟಿಲ್ಲ. 240 ಕೋಟಿ ಆದರೂ ಬಾಯೇ ಬಿಟ್ಟಿಲ್ಲ. ಯಾಕೆ ಬಾಯೇ ಬಿಟ್ಟಿಲ್ಲ? ಇದೊಂದು ಪ್ರಶ್ನಾರ್ಥಕ ಚಿಹ್ನೆ. ಸರ್, ಸಿದ್ದರಾಮಯ್ಯನವರು ಕೇರಳದಲ್ಲಿ ರೆಸ್ಟ್ಗೆ ಹೋಗಿದ್ದಾರೆ. ಹಿಂದೆ 2018 ಅವರು ರೆಸ್ಟ್ ಹೋದಾಗ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗಿತ್ತು. ಯಾವ ರೀತಿ ನೀವು ಇದನ್ನು ನೋಡ್ತೀರಾ ಸರ್? ಅವರು ಸಿದ್ದರಾಮಯ್ಯ ಅವರು ತಮ್ಮ ಒಂದು ಆಪ್ತರ ಜೊತೆಗೆ ಕೇರಳಕ್ಕೆ ಹೋಗಿದ್ದಾರೆ. ಎಲ್ಲ ಕಾಲದಲ್ಲೂ ನಾವು ಪೂರ್ವಾಗ್ರಹದಿಂದಲೇ ನೋಡಬಾರ್ದು. ಆರೋಗ್ಯದ ಸಮಸ್ಯೆ ಇರ್ಬೋದು, ಅದಕ್ಕೆ ಸರಿಪಡಿಸ್ಕೊಳ್ಳೋದಕ್ಕೆ ಹೋಗಿರ್ಬೋದು. ಅವ್ರ ಆರೋಗ್ಯ ಚೆನ್ನಾಗಾಗಲಿ, ರಾಜ್ಯದ ಆರೋಗ್ಯ ಕೆಟ್ಟು ಹೋಗದೇ ಇರಲಿ. ಆರೋಪ ಬಂದಿದೆ ಸರ್. ನಿಮ್ಮ ಪಕ್ಷದ ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥರು ಸಿಮೆಂಟ್ ಮಂಜೂರ ಮೇಲೆ ಆರೋಪ ಮಾಡಿದ್ದಾರೆ ಸರ್. ನಾನು ಯಾವುದೇ ರೀತಿಯ ಆ ರೀತಿ ಸಾರ್ವಜನಿಕ ಸ್ವರೂಪದ ಆರೋಪವನ್ನು ಯಾರ ಬಗ್ಗೆಯೂ ಮಾಡಲಿಕ್ಕೆ ಬಯಸೋದಿಲ್ಲ. ಯಾವುದೇ ಈಗ ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಅಂತ ಹೇಳುತ್ತೆ. ಕಾಣದೇ ಇರೋದನ್ನು ಕಂಡ ರೀತಿಯಲ್ಲಿ ಹೇಳೋದು ಅದು ಒಂದು ರೀತಿಯ ನನ್ನ ಮನಸ್ಸಲ್ಲಿ ಬೇರೆ ಪದ ಬರ್ತಾಯಿದೆ, ಅದು ಹೇಳಲ್ಲ. ಸರ್, ಈಗ ನಿಮ್ಮ ಜಿಲ್ಲೆ ಒಳಗೊಂಡಂಥ